ಈ ಕೆಲಸಗಾರರು ಕಾಡಿನ ಮಧ್ಯೆ ಇರುವ ಈ ರೈಲ್ವೆ ಟ್ರ್ಯಾಕ್ ನ ಮೇಲೆ ಗಮ್ಮನ್ನ ಹಾಕ್ತಾ ಇರ್ತಾರೆ. ಅದೇ ಸಮಯಕ್ಕೆ ಟ್ರೈನ್ ಬರುತ್ತೆ. ಆವಾಗ ಈ ವ್ಯಕ್ತಿ ರೈಲ್ವೆ ಟ್ರ್ಯಾಕ್ ನ ಮೇಲೆ ತನ್ನ ಕಿವಿಯನ್ನ ಹಿಡಿದು ಇನ್ನೇನು ರೈಲ್ ಬಂತು ಅಂತ ಹೇಳ್ತಾನೆ. ಇದರಿಂದ ಇವರೆಲ್ಲ ಹೋಗಿ ಪೊದೆಗಳಲ್ಲಿ ಔಚ್ಕೋತಾರೆ. ಸ್ವಲ್ಪ ಸಮಯದ ನಂತರ ಆ ರೈಲು ಇವರ ಹತ್ರ ಬರುತ್ತೆ. ಆದ್ರೆ ಇವರು ಸ್ಟಾರ್ಟಿಂಗ್ ಅಲ್ಲೇ ಆ ರೈಲ್ವೆ ಟ್ರ್ಯಾಕ್ ನ ಮೇಲೆ ಗಮ್ಮನ್ನು ಹಾಕಿರೋದ್ರಿಂದ ಈ ರೈಲಿನ ಟೈರು ಜಾರ್ತಾ ಇರುತ್ತೆ. ಇಷ್ಟರಲ್ಲೇ ಇವರು ಒಂದು ಸಾರಿಯಾಗಿ ಆ ರೈಲಿನ ಮೇಲೆ ದಾಳಿ ಮಾಡುತ್ತಾರೆ ಹಾಗೂ ರೈಲಿನ ಡ್ರೈವರ್ ಅನ್ನ ಕೂಡ ಈಚೆ ತಳ್ಳಿಬಿಡ್ತಾರೆ. ಹಾಗೆ ಜೇನಿನ ಗೂಡನ್ನ ಎತ್ಕೊಂಡು ಹೋಗಿ ಪೊಲೀಸರು ಕೂತಿದ್ರೆ ಅಲ್ಲಿ ಹಾಕ್ಬಿಡ್ತಾರೆ. ಇದರಿಂದ ಆ ಜೇನು ಹುಳಗಳು ಆ ಪೊಲೀಸರ ಮೇಲೆ ದಾಳಿ ಮಾಡುತ್ತಾ ಇರುತ್ತವೆ. ನಂತರ ಇವರು ರೈಲ್ ಇಂಜಿನ್ ನಲ್ಲಿ ಸರಕು ಇರುವ ಕಂಪಾರ್ಟ್ಮೆಂಟ್ ಅನ್ನ ಬೇರೆ ಮಾಡ್ಕೋತಾರೆ. ಇದರಿಂದ ಈ ರೈಲು ವೇಗವಾಗಿ ಹಿಂದಕ್ಕೆ ಹೋಗ್ತಾ ಇರುತ್ತೆ. ಅವಾಗ ಇವರೆಲ್ಲ ಆ ಟ್ರೈನ್ ಅನ್ನ ಹತ್ಕೋತಾರೆ. ಆದ್ರೆ ಇಂಜಿನ್ ಇಲ್ಲದೆ ಇರುವ ಕಾರಣ ಈ ಟ್ರೈನ್ ಅನ್ನ ಹೇಗೆ ನಿಲ್ಲಿಸಬೇಕು ಅಂತ ಇವರಿಗೆ ಗೊತ್ತಾಗೋದಿಲ್ಲ. ಆವಾಗ ಇವರು ಅವರ ಜನರಿಗೆ ಈ ಸಮಾಚಾರವನ್ನ ಹೇಳ್ತಾರೆ. ಅವರು ರೈಲ್ವೆ ಟ್ರ್ಯಾಕ್ ಗೆ ಅಡ್ಡದಾಗಿ ಹಗ್ಗಗಳನ್ನ ಕಟ್ತಾರೆ. ಆದ್ರೆ ವೇಗವಾಗಿ ಬತ್ತಿದ್ದ ಈ ಟ್ರೈನ್ ಅನ್ನ ಆ ಹಗ್ಗಗಳು ತಡೆಯಲು ಆಗೋದಿಲ್ಲ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಆ ಹಗ್ಗಗಳ ಸಹಾಯದಿಂದ ಆ ಟ್ರೈನ್ ಅನ್ನೋದು ನಿಂತೋಗುತ್ತೆ. ಆವಾಗ ಎಲ್ಲರೂ ಸೇರಿ ಆ ಟ್ರೈನ್ ಅನ್ನ ಹತ್ತಿ ಆ ಟ್ರೈನ್ ನಲ್ಲಿರುವ ಅಮೂಲ್ಯವಾದ ವಸ್ತುಗಳನ್ನ ತೆಗೆದುಕೊಳ್ಳುತ್ತಾರೆ. ಇನ್ನಷ್ಟು ಸ್ಟೋರೀಸ್ಗೋಸ್ಕರ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.